ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಇಂಜಿನ್ ಟಾಕ್ಸ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಇವಾಗಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಇನ್ನೊಂದು ಕಾರ್ ಜೊತೆಗೆ ಬಂದಿದ್ದೇವೆ. ಯಾವ ಕಾರು ಏನು ಎತ್ತ ಅಂತ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿರ್ತೀರ. ಸೊ ಯಾವ ಕಾರ್ ಅಂತ ತೋರಿಸೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಇವಾಗಲೇ ಒಂದು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಹತ್ರ ಇರೋವಂಥ ಕಾರ್ ಇವತ್ತು 2020 ಮಾಡೆಲ್ನ ಹ್ಯುಂಡೈ ವೆನ್ಯೂ. ಈ ಕಾರ್ನ ಹಿಸ್ಟ್ರಿ ಫಸ್ಟ್ ಮಾತಾಡೋಣ. ಸೊ ಇದು 2019ನಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗುತ್ತೆ. ಆಗಿನ ಕಾಲದಲ್ಲಿ ಹ್ಯುಂಡೈ ಅವ್ರದ್ದು ಫಸ್ಟ್ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಆಗಿ ಇದನ್ನು ಲಾಂಚ್ ಮಾಡ್ತಾರೆ. ಆಲ್ರೆಡಿ ಮಾರ್ಕೆಟಲ್ಲಿ ಕಾಂಪ್ಯಾಕ್ಟ್ ಎಸ್ ಯು ವಿಗಳು ಹವಾ ಮಾಡ್ತಾ ಇತ್ತು. ಬಟ್ ಆ ಟೈಮಲ್ಲಿ ಬಂದು ಕಂಪ್ಲೀಟ್ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಕಸ್ಟಮರ್ಸ್ನ ಕಂಪ್ಲೀಟಾಗಿ ಗ್ರ್ಯಾಬ್ ಮಾಡಿರೋಂಥ ಕಾರ್ ಅಂತಲೇ ಹೇಳ್ಬೋದು. 2022ನಲ್ಲಿ ಇದರ ಸೆಕೆಂಡ್ ಫೇಸ್ ಲಿಫ್ಟ್ ವರ್ಷನ್ ಬರುತ್ತೆ. ಬಟ್ ನಮ್ಮ ಹತ್ರ ಇರೋವಂಥ ಕಾರು 2020 ಮಾಡೆಲ್ನ ಕಾರು. ಸೊ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಏನೆಲ್ಲ ಇಂಜಿನ್ ಆಪ್ಷನ್ಸ್ ಇದೆ, ಏನೆಲ್ಲ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಇದೆ ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಡಿಸೈನ್ ಯಾವ ಥರ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನೀವು ಫ್ರಂಟಿಂದ ನೋಡಬೇಕಾದ್ರೆ ದೊಡ್ಡ ಗ್ರಿಲ್ ಜೊತೆಗೆ ಒಂದು ಬೋಲ್ಡ್ ಡಿಸೈನ್, ಹಾಗೆಯೇ ಶಾರ್ಪಾಗಿ ಡಿಸೈನ್ ಆಗಿರುವಂಥ ಒಂದು ಕಾರು. ಸೊ ನೀವು ಫ್ರಂಟ್ ಗ್ರಿಲ್ನ ಅಬ್ಸರ್ವ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಕ್ರೇಟಾ ಮತ್ತು ಆಲ್ಕಜರಲ್ಲಿ ಸಿಮಿಲರ್ ಡಿಸೈನ್ನ ಕ್ಯಾರಿ ಔಟ್ ಮಾಡ್ತಾರೆ ಇವರು. ಇವಾಗ ಎಲ್ಲ ಸ್ವಲ್ಪ ಯೂನಿಕಾಗಿ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದು 2020 ಮಾಡೆಲ್ ಆಗಿರೋದ್ರಿಂದ ಇದ್ರದ್ದು ಡಿಸೈನ್ ಇವಾಗ ನಿಮಗೆ ಔಟ್ಡೇಟೆಡ್ ಅಂತ ಫೀಲ್ ಆಗ್ಬೋದು. ಬಟ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡದಾದ ಗ್ರಿಲ್, ಅದ್ರ ಜೊತೆಗೆ ಒಂದು ಹ್ಯುಂಡೈನ ಲೋಗೋ ಕೊಟ್ಟಿದ್ದಾರೆ. ಎಲ್ಲನೂ ಕ್ರೋಮ್ ಫಿನಿಶ್ ಆಗಿದೆ ಇದರಲ್ಲಿ, ಆಯಿತಾ. ಸೊ ನೆಕ್ಸ್ಟು ಹೆಡ್ಲೈಟ್ಸ್ ಮತ್ತು ಇಂಡಿಕೇಟರ್ಸ್ ಬಗ್ಗೆ ಬರೋದಾದರೆ ಇದರಲ್ಲಿ ಇಂಡಿಕೇಟರ್ಸ್ ಬಂದ್ಬಿಟ್ಟು ಟಾಪ್ ಸೈಡಲ್ಲಿ ಕೊಟ್ಟು ಅದಕ್ಕೆ ಹ್ಯಾಲೋಜನ್ ಬಲ್ಬ್ನ ಕೊಟ್ಟಿದ್ದಾರೆ. ಹೆಡ್ಲೈಟ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ, ಹ್ಯಾಲೋಜನ್ ಹೆಡ್ಲ್ಯಾಂಪ್ ಆಗಿರುತ್ತೆ. ಇದ್ರ ಸುತ್ತ ಹೀಗೆ ಒಂದು DRLನ ಕೊಟ್ಟಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಈ ವೆನ್ಯೂ ನೋಡಿದಾಗ ಇದರ ಡಿಸೈನ್ ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ಇವಾಗ ಒಂದು ಹೊಸ ಜನ್ ಬಿಟ್ಟಿದ್ದಾರಲ್ಲ, ಅದರ ಡಿಸೈನ್ ಚೆನ್ನಾಗಿದೆ. ಕೆಳಗಡೆ ಹಾಗೆಯೇ ಇಲ್ಲಿ ನಿಮಗೊಂದು ಫಾಗ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ಹಾಗೆಯೇ ನಿಮಗೆ ಇದರಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಂಪ್ಯಾಕ್ಟ್ ಎಸ್ ಯು ತನ್ನ ಸಣ್ಣದಾಗಿ ಕಾಣುತ್ತೆ. ನಿಮಗೆ ಕ್ರೇಟಾ ಸೇಮ್ ಸಿಮಿಲರ್ ಡಿಸೈನ್, ಆಲ್ಮೋಸ್ಟ್ ದೊಡ್ಡ ಸೈಜಾಗಿ ನಿಮಗೆ ಫೀಲ್ ಆಗುತ್ತೆ. ಆಲ್ಕಜರ್ ಬಂದುಬಿಟ್ಟು 7 ಸೀಟರ್, ಆಯಿತಾ. ಇದಕ್ಕಿಂತ ಒಂದು 7, ಇದು 5 ಸೀಟರ್ ಬರುತ್ತೆ. ಸೊ ಇದರ ಸೈಡ್ ಸೆಕ್ಷನ್ ಬಗ್ಗೆ ಮಾತಾಡೋದಾದರೆ ನೀವು ಸೈಡ್ ಸೆಕ್ಷನ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ. ಇವರು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಗೆಯೇ ಟೈರ್ನ ಹಾಕೊಂಡಿದ್ದಾರೆ. ಒಂದು ಸೆಕ್ಷನ್ ದೊಡ್ಡದಾದ ವೀಲ್ನ ಹಾಕೊಂಡಿದ್ದಾರೆ. ಸೊ ಇದರ ಡಿಸ್ಅಡ್ವಾಂಟೇಜ್ನ ಮಾತಾಡೋದಾದರೆ ಈ ಥರ ವೀಲ್ ಚೇಂಜ್ ಮಾಡೋದ್ರಿಂದ ಸ್ವಲ್ಪ ನೀವೇನಾದರೂ ಮಳೆಯಲ್ಲಿ ಟ್ರೈ ಮಾಡಿದ್ರು ಕೊಚ್ಚೆ ತಲೆ ತನಕ ಹಾರುತ್ತೆ, ಆಯಿತಾ. ಫುಲ್ಲು ಕೊಚ್ಚೆ ಹಾರುತ್ತೆ ಈ ಥರ ದೊಡ್ಡ ವೀಲ್ ಇರೋದ್ರಿಂದ. ಅವಾಗೇನೆ ಆಫ್ಟರ್ ಮಾರ್ಕೆಟ್ ಒಂದು ಬ್ಯಾಟ್ಮ್ಯಾನ್ ವಿಂಗ್ಸ್ ಥರ ಸೈಡ್ಗೆ ಮಿರರ್ಸ್ಗಳಿಗೆ ಈ ಥರದೊಂದು ಕ್ಯಾಪ್ಸ್ ಹಾಕೊಂಡಿದ್ದಾರೆ. ಇದರಲ್ಲಿ ನಿಮಗೆ ಹಾಗೆಯೇ ಸನ್ರೂಫ್ ಬರುತ್ತೆ, ಆಯಿತಾ. ಈ ಸನ್ರೂಫ್ದೆಲ್ಲ ಆಮೇಲೆ ಮಾತಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೋಡಿ ಸೈಡ್ ಸೆಕ್ಷನ್ ಯಾವ ಥರ ಕಾಣುತ್ತೆ ಅಂತ. ಇಲ್ಲಿ ಒಂದು ಫೈಬರ್ ಸೈಡಲ್ಲಿ ಸ್ಕಿಡ್ ಪ್ಲೇಟ್ಸ್ ಕೊಟ್ಟಿದ್ದಾರೆ, ಕ್ಲಾಡಿಂಗ್ಸ್ ಬರುತ್ತೆ, ಆಯಿತಾ, ಫೈಬರ್ದು. ಸೈಡ್ ಸೆಕ್ಷನ್ ನಿಮಗೆ ಫುಲ್ ಕ್ಲೀನ್ ಆ್ಯಂಡ್ ನೀಟಾಗಿರೋಂಥ ಡಿಸೈನು, ಜಾಸ್ತಿ ಫ್ಯಾನ್ಸಿ ಫೀಚರ್ಸ್ ಅನ್ನೋದು ಏನಿಲ್ಲ ಸೈಡಲ್ಲಿ. ಹಾಗೆಯೇ ಇಂಡಿಕೇಟರ್ನ ಕೂಡ ಸೈಡ್ ಮಿರರ್ಸಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ರಿಯರ್ ಸೆಕ್ಷನ್ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಸೊ ಈಗ ನೀವು ರಿಯರ್ ಸೆಕ್ಷನ್ನ ನೋಡ್ತಾ ಇರ್ಬೋದು. ಫಸ್ಟ್ ಇದರ ಟೈಲ್ ಲೈಟ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ LED ಟೈಲ್ ಲೈಟ್ಸ್ ಬರುತ್ತೆ, ಬ್ರೇಕ್ ಲೈಟ್ಸ್ ಬರುತ್ತೆ. ಹಾಗೆಯೇ ಇಂಡಿಕೇಟರ್ಸ್ ನಿಮಗೆ ಹೆಲೋಜನ್ ಕೊಟ್ಟಿದ್ದಾರೆ. ರಿವರ್ಸ್ಗೆ ಹಾಗೆಯೇ ಹೆಲೋಜನ್ನೇ ಕೊಟ್ಟಿದ್ದಾರೆ, ಇಲ್ಲಿ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಸೈನ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ವೆನ್ಯೂ ಅಂತ ದೊಡ್ಡದಾಗಿ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಹ್ಯುಂಡೈದೊಂದು ಲೋಗೋ ಕೊಟ್ಟಿದ್ದಾರೆ. ಇಲ್ಲಿ ಮಾಡೆಲ್ನ ಮೆನ್ಷನ್ ಮಾಡಿದ್ದಾರೆ SX ಅಂತ. ಇಲ್ಲಿ ನಿಮಗೆ ಟರ್ಬೋ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕಾರಲ್ಲಿ ಬರುವಂಥ ಇಂಜಿನು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಹಾಗೆಯೇ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ನಿಮಗೆ 300 to 400 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಸಖತ್ ದೊಡ್ಡದಾಗಿದೆ. ಆರಾಮಾಗಿ ನಿಮಗೆ ಎಷ್ಟು ಲಾಂಗ್ ಡ್ರೈವ್ಸ್ ಹೋಗ್ತೀರಾ ಅಂತ ಹೇಳಿದ್ರು ಆರಾಮಾಗಿ ನಿಮಗೆ ಬೇಕಾಗಿರೋವಂಥ ಲಗೇಜ್ನ ಕ್ಯಾರಿ ಮಾಡ್ಬೋದು. ಇಲ್ಲಿ ನಿಮಗೊಂದು ಶಾರ್ಕ್ ಫಿನ್ ಆ್ಯಂಟೆನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಇಂಟೀರಿಯರ್ ಯಾವ ಥರ ಕಾಣಿಸುತ್ತೆ ಅಂತ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇಂಜಿನ್ ಸ್ಪೆಸಿಫಿಕೇಷನ್ ಯಾವುದೆಲ್ಲ ಬರುತ್ತೆ ಅಂತ ಮಾತಾಡೋಣ ಬನ್ನಿ. ನೆಕ್ಸ್ಟ್ ಇದ್ರೆ ಇಂಜಿನ್ ಬೇನ ಓಪನ್ ಮಾಡಿಬಿಟ್ಟು ಇದರಲ್ಲಿ ಇಂಜಿನ್ ಯಾವುದೆಲ್ಲ ಆಪ್ಷನ್ಸ್ ಬರುತ್ತೆ, ಟ್ರಾನ್ಸ್ಮಿಷನ್ ಯಾವುದೆಲ್ಲ ಆಪ್ಷನ್ಸ್ ಬರುತ್ತೆ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಹತ್ರ ಇವತ್ತು ಇರೋವಂಥ ಕಾರ್ ಬಂದ್ಬಿಟ್ಟು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದರಲ್ಲಿ ನಿಮಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನಲ್ಲಿ 3 ಸಿಲಿಂಡರ್ ಇಂಜಿನ್ ಬರುತ್ತೆ.
ಇದು ಆಲ್ಮೋಸ್ಟ್ 120 PS ಆಫ್ ಪವರ್ ಹಾಗೆಯೇ 173 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ನಿಮಗೆ 3 ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಸೊ ಇದು ಕಾರ್ ಬಂದ್ಬಿಟ್ಟು 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಇದರಲ್ಲಿ ನಿಮಗೆ ಇನ್ನೊಂದು 7 ಸ್ಪೀಡ್ DCT ಬರುತ್ತೆ. ಆಯಿತಾ, ಇದು ನಿಮಗೆ ಪ್ಯೂರ್ ನೀವೇನಾದರೂ ಪರ್ಫಾರ್ಮೆನ್ಸ್ ಡ್ರೈವರ್ ಆಗಿದ್ದರೆ ಪ್ಯಾಡಲ್ ಶಿಫ್ಟರ್ಸ್ ಜೊತೆಗೆ ಬರುತ್ತೆ. ನಿಮಗೆ ಆರಾಮಾಗಿ ಆ ಒಂದು ಸ್ಪೋರ್ಟ್ಸ್ ಡ್ರೈವ್ನ ಫೀಲ್ ಮಾಡ್ಬೋದು. ಹಾಗೆಯೇ ನೀವು ಸಿಟಿನಲ್ಲಿ ಜಾಸ್ತಿ ಓಡಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 6 ಸ್ಪೀಡ್ IMT ಟ್ರಾನ್ಸ್ಮಿಷನ್ ಕೂಡ ಇದೆ. ಸೊ ನೆಕ್ಸ್ಟ್ ಇದರಲ್ಲಿ ಬೇರೆ ಇಂಜಿನ್ ಆಪ್ಷನ್ ಬಗ್ಗೆ ಮಾತಾಡೋದಾದರೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್, ನಾರ್ಮಲ್ ಪೆಟ್ರೋಲ್ ಇಂಜಿನ್ ಕೂಡ ಬರುತ್ತೆ. ಅದು ನಿಮಗೆ ಅದರಲ್ಲಿ ನಿಮಗೆ ಒಂದೇ ಒಂದು ಟ್ರಾನ್ಸ್ಮಿಷನ್ ಆಪ್ಷನ್ ಬರುತ್ತೆ, ಅದು 5 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಅದರಲ್ಲಿ 6 ಸ್ಪೀಡ್ ಬರೋದಿಲ್ಲ. ನೆಕ್ಸ್ಟ್ ನೀವು ಏನಾದರೂ ಜಾಸ್ತಿ ಹೈವೇನಲ್ಲಿ ನಿಮ್ಮ ಏನಾದರೂ ಡ್ರೈವಿಂಗ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಡೀಸೆಲ್ ಆಪ್ಷನ್. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಅದರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ನೀವೇನಾದರೂ ಮೈಲೇಜ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 1 ಲೀಟರ್ ಪೆಟ್ರೋಲ್ ಇಂಜಿನ್ ಹಾಗೆಯೇ 1.5 ಲೀಟರ್ ಡೀಸೆಲ್ ಇಂಜಿನ್ ಬೆಸ್ಟ್ ಆಪ್ಷನ್. ಇದರಲ್ಲಿ ಸ್ವಲ್ಪ ನಿಮಗೆ ಎಫಿಷಿಯನ್ಸಿ ಕಮ್ಮಿ ಸಿಗುತ್ತೆ. ರಿಯಲ್ ವರ್ಲ್ಡ್ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ನೀವು ಈ ಟರ್ಬೋ ಕಾರ್ನ ತೊಗೊಂಡೋಗಿ ಸಿಟಿನಲ್ಲಿ ಓಡಿಸ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು 8 to 11 ತನಕ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಹೈವೇನಲ್ಲಿ ನಿಮಗೆ 12 to 14 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ನೀವು ಜಾಸ್ತಿ ಏನಾದರೂ ಪುಷ್ ಮಾಡ್ತೀರಾ, ಜಾಸ್ತಿ ಟಾಪ್ ಸ್ಪೀಡ್ ಹೊಡಿತೀರಾ, ನೀವೇನಾದರೂ ಜಾಸ್ತಿ ಇಂಜಿನ್ನ ಜಾಸ್ತಿ ರೇವ್ ಮಾಡಿಬಿಟ್ಟು ಶಿಫ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮೈಲೇಜ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ಯಾಕೆ ಕಾಂಪ್ಯಾಕ್ಟ್ SUVಗಳು ಇಷ್ಟೊಂದು ಸೇಲ್ಸ್ ಮಾಡ್ತಾಯಿದೆ ಅಂತ ಹೇಳಿದ್ರೆ ಇದರ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿರುವಂಥ ರೋಡ್ಸ್. ಆಯಿತಾ, ನೆಕ್ಸ್ಟ್ ಲೆವೆಲ್ ರೋಡ್ಸ್ ಅಂತಲೇ ಹೇಳ್ಬೋದು. ಈ ರೋಡ್ಸಲ್ಲಿ ನೀವು ಯಾಕೆ ಸಿಡನ್ಸ್ಗಳು ಎಲ್ಲ ಕಡೆ ರೋಡ್ಗಳು ಸರಿ ಇಲ್ದಿರೋ ಕಾರಣ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರುತ್ತೆ, ಅಡಿಗಡೆ ಟಚ್ ಆಗುತ್ತೆ. ಆಯಿತಾ, ಹಾಗೆಯೇ ಇದು 4 ಮೀಟ್ರಿಗಿನ ಒಳಗಡೆ ಇರೋದ್ರಿಂದ ಟ್ಯಾಕ್ಸ್ ಕಡಿಮೆ ಆಗುತ್ತೆ ನಿಮಗೆ. ಅದೇ SUVಗಳು ಅಥವಾ ದೊಡ್ಡ SUVಗಳು ಅಥವಾ ಸಿಡನ್ಸ್ಗಳನ್ನ ತೊಗೊಂಡ್ರೆ ನೀವು 4 ಮೀಟ್ರಿಗಿಂತ ದೊಡ್ಡದಾಗುತ್ತೆ. ಸೊ ಟ್ಯಾಕ್ಸ್ ನಿಮಗೆ ಡಬಲ್ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಇಂಡಿಯಾದಲ್ಲಿ SUVಗಳದ್ದು ಹವಾ ಅಂತೂ ನೆಕ್ಸ್ಟ್ ಲೆವೆಲ್ ನಡೀತಾ ಇದೆ. ಇದೇನು ಪ್ಯೂರ್ SUV ಅಂತ ಹೇಳೋಕ್ಕಾಗಲ್ಲ, ಇದು ಕಾಂಪ್ಯಾಕ್ಟ್ SUV. ಇದರಲ್ಲಿ ನಿಮಗೆ ಅಂದರೆ ಪ್ಯೂರ್ SUV ಅಂತ ಹೇಳಬೇಕಾದ್ರೆ ಅದರಲ್ಲೊಂದು 4x ಆಪ್ಷನ್ ಇರಬೇಕು. 4x4 ಆಪ್ಷನ್ ಇದ್ದರೆ ಅದೊಂದು SUV ಅಂತ ಫೀಲ್ ಆಗುತ್ತೆ. ಬಟ್ ಇದು ನಿಮಗೆ ಕಾಂಪ್ಯಾಕ್ಟ್ SUV. ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಇಂಡಿಯಾ ಎಲ್ಲ ರೋಡ್ಗಳು ಆಲ್ಮೋಸ್ಟ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ನೀವು ನಾರ್ಮಲಾಗಿ ಸಣ್ಣ ಪುಟ್ಟ ಆಫ್ ರೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಗಾಡಿಗಳು ನಿಮಗೆ ಸಪೋರ್ಟ್ ಮಾಡುತ್ತೆ. ಇಂಜಿನಲ್ಲಿ ಪವರ್ ಇದೆ, ಹಾಗೆಯೇ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಈ ಗಾಡಿಗಳ ಅಡಿಗಳಲ್ಲಿ ಟಚ್ ಆಗಲ್ಲ. ಅದಕ್ಕೋಸ್ಕರನೇ ಇಂಡಿಯಾದಲ್ಲಿ ಇವಾಗ ಕಾಂಪ್ಯಾಕ್ಟ್ SUVಗಳ ಹವಾ ಜಾಸ್ತಿ ಮಾಡ್ತಾಯಿದೆ. ಎಲ್ಲ ಕಾರ್ ಬ್ರ್ಯಾಂಡ್ಗಳಲ್ಲಿ ಇವಾಗ ಒಂದು ಕಾಂಪ್ಯಾಕ್ಟ್ SUV ಇದ್ದೇ ಇದೆ. ಆಯಿತಾ, ಸೊ ಹ್ಯುಂಡೈನಲ್ಲಿ ನೋಡ್ತಿರೋದ್ರೆ ವೆನ್ಯೂ ಇದೆ, ಮಾರುತಿ ಸುಜುಕಿನಲ್ಲಿ ನೋಡ್ತೀರ ಅಂತ ಹೇಳಿದ್ರೆ ಬ್ರೀಝಾ ಇದೆ, ಟಾಟಾದಲ್ಲಿ ನೋಡ್ತಿರಂತೆ ಇದಿದೆ, ಯಾವುದು ಟಾಟಾ ನೆಕ್ಸಾನ್ ಇದೆ. ಅದ್ರ ಜೊತೆ ಪಂಚ್ ಕೂಡ ಆಲ್ಮೋಸ್ಟ್ ಅದೇ ಕ್ಯಾಟಗರಿಗೆ ಹೋಗುತ್ತೆ. ಆಯಿತಾ, ಸೊ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಇವಾಗ ಒಂದು ಕಾಂಪ್ಯಾಕ್ಟ್ SUVನ ಇಟ್ಕೊಂಡೇ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಕಾಂಪ್ಯಾಕ್ಟ್ SUVನಲ್ಲೇ ಇವಾಗ ಜಾಸ್ತಿ ಸೇಲ್ಸ್ ಆಗ್ತಾ ಇರೋದು. ಸೊ ನೆಕ್ಸ್ಟ್ ಇವಾಗ ಒಳಗಡೆ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಸೊ ರಿಯರ್ ಸೀಟ್ನ ಕಂಫರ್ಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ನೀವಿದು ಆಲ್ಮೋಸ್ಟ್ ಒಂದು 70-75 ಡಿಗ್ರೀಸ್ ಓಪನ್ ಆಗುತ್ತೆ ಅದು ಡೋರು. ಸೊ ನಿಮಗೆ ಒಳಗಡೆ ಮತ್ತು ಹೊರಗಡೆ ಬರೋಕ್ಕೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಸ್ಪೇಸಸ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಫ್ರಂಟ್ ಸೀಟ್ನ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾನು 6.2 ಫೀಟ್ ಇದ್ದೀನಿ. ಲೆಗ್ ರೂಮ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಕೂರೋಕ್ಕೆ ಸ್ವಲ್ಪ ಕಷ್ಟ ಅಂತ ಆಗ್ಬೋದು. ಕೂತ ಮೇಲೆ ನಿಮಗೆ ಓಕೆ. ಆಯಿತಾ, ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಬಿಟ್ಟರೆ ನಿಮಗೆ ಸ್ಪೇಸ್ ಏನು ಸ್ವಲ್ಪ ಕಂಜೆಸ್ಟೆಡ್ ಅಂತ ಫೀಲ್ ಆಗುತ್ತೆ ತುಂಬ ಹೈಟ್ ಇದ್ದೀರಿ ಅಂತ ಹೇಳಿದ್ರೆ. ಬಟ್ ಅಂಡರ್ ಥೈ ಸಪೋರ್ಟ್ ಆ್ಯಾವ್ರೇಜ್ ಆಗಿದೆ. ಇಲ್ಲೂ ನಿಮಗೆ ಡೋರ್ ಇದರಲ್ಲಿ ಸ್ಟೋರೇಜ್ ಎಲ್ಲ ನೋಡ್ತೀರಾ ಅಂತ ಹೇಳಿದ್ರೆ 1 ಲೀಟರ್ ಬಾಟ್ಲ್ ಆರಾಮಾಗಿ ಇಡ್ಬೋದು ಇದರಲ್ಲಿ. ಹಾಗೆ ಇಲ್ಲಿ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸನ್ ಬ್ಲೈಂಡರ್ಸ್ನ ಇವ್ರು ಹಾಕ್ಸಿದ್ದಾರೆ. ಅದಾದಮೇಲೆ ನಂಗೆ ತುಂಬ ಇಷ್ಟ ಆಗಿದ್ದು ಈ ಡಿಸೈನ್. ಆಯಿತಾ, ಸಕ್ಕತ್ತಾಗಿದೆ. ಒಂಥರ ಯೂನಿಕಾಗಿ ಮಾಡಿದ್ದಾರೆ. ಎಲ್ಲ ಕಾಲಲ್ಲಿ ನಾರ್ಮಲಾಗಿ ಬರುತ್ತಲ್ಲ, ಇದೊಂದು ಸ್ವಲ್ಪ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಹೆಡ್ರೂಮ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸಕ್ಕತ್ತಾಗಿದೆ. ಆಯಿತಾ, ಹೆಡ್ರೂಮು ಮೋರ್ ದೆನ್ ಇನಫ್ ಸಕ್ಕತ್ತಾಗಿದೆ. ಹಾಗೆಯೇ ಹಿಂದ್ಗಡೆ ನಿಮಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಬರುತ್ತೆ. ಇದಂತೂ ಬೆಸ್ಟ್ ಆಪ್ಷನ್. ಆಯಿತಾ, ನಿಮ್ಮ ಹೈಟಿಗೆ ತಕ್ಕಂತೆ ನೀವು ಎಷ್ಟು ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ಕಂಫರ್ಟಾಗಿ ಫೀಲ್ ಆಗ್ಬೋದು. 3 ಜನ ಕೂತ್ಕೊಂಡು ನೀವು ಸ್ವಲ್ಪ ದಪ್ಪಗಿರೋರು 3 ಜನ ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬಟ್ 2 ಜನಕ್ಕಂತೂ ಪರ್ಫೆಕ್ಟ್ ಆಗಿದೆ, ಸಕ್ಕತ್ ಕಂಫರ್ಟೇಬಲ್ ಆಗಿದೆ. ಇದರಲ್ಲಿ ಫ್ಯೂಚರ್ ಏನಿದೆ ಅಂತ ಹೇಳಿದ್ರೆ ರಿಯರ್ AC ವೆಂಟ್ಸ್ ಇದೆ. ಆಯಿತಾ, ರಿಯರ್ AC ವೆಂಟ್ಸು ಹಿಂದ್ಗಡೆಯಿಂದ ಇರೋದ್ರಿಂದ ಬೆಸ್ಟ್ ಆಪ್ಷನ್. ಯಾಕಂದರೆ ಫ್ರಂಟು ACಗಳೇನಿದೆ ಅಷ್ಟು ಎಫೆಕ್ಟಿವ್ ಆಗಿ ಹಿಂದ್ಗಡೆ ಕೂಲಿಂಗ್ ಮಾಡಲ್ಲ. ರಿಯರ್ AC ವೆಂಟ್ಸ್ ಇರೋದ್ರಿಂದ ರಿಯರ್ ಪ್ಯಾಸೆಂಜರ್ಸ್ಗೆ ಇನ್ನೂ ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಡ್ರೈವಿಂಗ್ ಸೈಡಲ್ಲಿ ಕಂಟ್ರೋಲ್ಸ್ ಯಾವ ಥರ ಇದೆ, ಹಾಗೆಯೇ ಡ್ರೈವಿಂಗ್ ಸೀಟ್ ಒಳಗಡೆ ಯಾವ ಥರ ಇದೆ, ಏನೆಲ್ಲ ಫೀಚರ್ಸ್ ಇದೆ ಅಂತ ಮಾತಾಡೋಣ ಆಮೇಲೆ. ಸೊ ನೋಡಿ, ಈಗ ನಾನು ಡ್ರೈವಿಂಗ್ ಸೀಟ್ ಒಳಗಡೆ ಕೂತಿದ್ದೇನೆ. ಇಲ್ಲಿ ಡೋರ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋದಾದರೆ ಯಾವುದೆಲ್ಲ ಕಂಟ್ರೋಲ್ಸ್ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಸೈಡ್ ಮಿರರ್ ಕಂಟ್ರೋಲ್ಸ್ ಬರುತ್ತೆ. ಆಯಿತಾ, ಇಲ್ಲಿ ಯಾವ ಥರ ಬೇಕಷ್ಟು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಮತ್ತು ಲಾಕ್ ಮತ್ತು ಅನ್ಲಾಕ್ ಬಟನ್ ಬರುತ್ತೆ. ಹಾಗೆ ಇಲ್ಲಿ ವಿಂಡೋಸ್ ಡೌನ್ ಮತ್ತು ಅಪ್ ಮಾಡೋದಕ್ಕೆ ಕಂಟ್ರೋಲ್ಸ ಕೊಟ್ಟಿದ್ದಾರೆ. ಸ್ಟೋರೇಜ್ ಬಗ್ಗೆ ನೋಡೋದಾದರೆ ಇಲ್ಲಿ ನಿಮಗೆ ಆರಾಮಾಗಿ 1 ಲೀಟರ್ ಬಾಟ್ಲಂತೂ ನೀಟಾಗಿ ಹೋಲ್ಡ್ ಮಾಡ್ಬೋದು.
ಇಲ್ಲಿ ನಿಮಗೆ JBL ಸ್ಪೀಕರ್ಸ್ ನೀವು ನೋಡ್ತಾ ಇರ್ಬೋದು, JBL ಅವರ ಬ್ಯಾಜಿಂಗ್ ಇದೆ ಆಯಿತಾ. ಸ್ಪೀಕರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇವಾಗ ನಾವು ವೆನ್ಯೂನ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೇವೆ. ಇಂಟೀರಿಯರ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇರ್ಬೋದು ಡ್ಯಾಶ್ ನೀವು ಯಾವ ಥರ ಡಿಸೈನ್ ಆಗಿದೆ ಅಂತ. ನೆಕ್ಸ್ಟ್ ನಾವು ಒಂದು ಬಲೆನೋ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ನೀವು ಒಂದ್ಸಲಿ ಅಬ್ಸರ್ವ್ ಮಾಡಿ ಆಯಿತಾ. ಸೊ ಅದು ಹ್ಯಾಚ್ ಬ್ಯಾಕ್ ಕಾರು, ಅದರದ್ದು ಡ್ಯಾಶ್ ಏನಿದೆ ಗೊತ್ತಾ, ಇಲ್ಲಿಂದ ಈ ಡಿಸ್ಟೆನ್ಸ್ ಇದೆ ಗೊತ್ತಾ, ಇದು ಸ್ವಲ್ಪ ಜಾಸ್ತಿ ಇದೆ ಅಂತ ನನಗನ್ನಿಸ್ತು. ಇದರಲ್ಲಿ ಹೆಸರಿಗೆ ತಕ್ಕಂತೆ ಕಾಂಪ್ಯಾಕ್ಟ್ ಆದಾಗ ಎಲ್ಲನೂ ಕಾಂಪ್ಯಾಕ್ಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಫಸ್ಟ್ ನೀವು ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಆಡಿಯೋ ಕಂಟ್ರೋಲ್ಸ್ ಮತ್ತು ಕಾಲ್ ಕಂಟ್ರೋಲ್ಸ್ ಬರುತ್ತೆ. 3 ಸ್ಪೋಕ್ ಸ್ಟೇರಿಂಗ್ ವೀಲು ಸಕ್ಕತ್ ಲೈಟ್ ವೇಟ್ ಆಗಿದೆ ಮಾತ್ರ ಇದು, ಯಾಕಂದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ ಬರುತ್ತೆ, ಸಕ್ಕತ್ ಲೈಟ್ ವೇಟಾಗಿ ಫೀಲ್ ಆಗುತ್ತೆ. ಹಾಗೆಯೇ ರೈಟ್ ಸೈಡ್ ನೋಡಿದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಬರುತ್ತೆ. ಹಾಗೆಯೇ ಎಲ್ಲ ಕಾರಲ್ಲಿ ನಿಮಗೆ ನಾರ್ಮಲಾಗಿ ಬರೋ ಥರ ಲೆಫ್ಟಲ್ಲಿ ವೈಪರ್ ಕಂಟ್ರೋಲ್, ರೈಟಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸ್. ನೆಕ್ಸ್ಟ್ ನೀವು ಇದರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತೀರಾ ಅಂತ ಹೇಳಿದ್ರೆ ಇದು ಕಂಪನಿ ಫಿಟ್ಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಆಯಿತಾ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು, ಚಿಕ್ಕದಾಗಿ ಚೊಕ್ಕದಾಗಿ ಸಕ್ಕತ್ತಾಗಿದೆ ಆಯಿತಾ ಇದು. ಇದರಲ್ಲಿ ನಿಮಗೆ ಕೆಲವೊಂದು ಕಂಟ್ರೋಲ್ಸ್ ನಿಮಗೆ ಫಿಸಿಕಲ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಕಂಟ್ರೋಲ್ ಇದರಲ್ಲಿ ನೀವು ಡಿಸ್ಪ್ಲೇನಲ್ಲಿ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ನೀವು AC ಕಂಟ್ರೋಲ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನೋಡ್ತಾ ಇರ್ಬೋದು ನೀವು ಇಲ್ಲೊಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಯಿತಾ. ಸೊ ಇಲ್ಲಿ ನೀವು ಯಾವ ಥರ AC ಕಂಟ್ರೋಲ್ ಮಾಡ್ತೀರೋ ಇದರಲ್ಲಿ ಕಾಣಿಸುತ್ತೆ ನಿಮಗೆ ವೇರಿಯಾಗಿ. ಸೊ ನಾನು ಇದರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ ಅಂತಪ್ಪ ಫಸ್ಟ್ ಟೈಮ್ ಬಂದಾಗ ನೋಡ್ತಾ ಇದ್ದೆ, ಕನ್ಫ್ಯೂಸ್ ಆಗಿಬಿಟ್ಟು. ಬಟ್ ಇವಾಗ ಇದರಲ್ಲಿ ಆಟೋ ಏರ್ ಕಂಡೀಷನಿಂಗ್ ಇದೆ ನಿಮಗೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊಳುತ್ತೆ, ಎಲ್ಲನೂ ಮಾಡ್ಕೊಳುತ್ತೆ ಆಯಿತಾ. ಇದರಲ್ಲಿ ನೀವು ಟೆಂಪ್ರೇಚರ್ ವೇರಿ ಮಾಡಿದಾಗೇ ಇಲ್ಲಿ ಡಿಸ್ಪ್ಲೇನಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಗೇರ್ ನಾಬ್ ನೋಡೋದಾದರೆ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಸಕ್ಕತ್ತಾಗಿದೆ ಆಯಿತಾ, ಒಳ್ಳೆ ಪ್ರೀಮಿಯಮ್ ಆಗಿ ಫೀಲ್ ಆಗುತ್ತೆ. ಸ್ಟೋರೇಜ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಒಳಗಡೆ ಒಂದು ಆರ್ಮ್ರೆಸ್ಟ್ ಕೆಳಗಡೆ ನಿಮಗೊಂದು ಸ್ಟೋರೇಜ್ನ ಸ್ಪೇಸ್ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ಒಳಗಡೆ ಇಲ್ಲಿ ಒಳಗಡೆ ಕೂಲಿಂಗ್ ಗ್ಲೋ ಬಾಕ್ಸ್ ಇದೆ ಅನ್ಸುತ್ತೆ. ಎಸ್, ಕೂಲಿಂಗ್ ಇದೆ ಆಯಿತಾ ಇದರೊಳಗಡೆ, ಸಕ್ಕತ್ತಾಗಿದೆ ಗುರು. ಹಾಗೆಯೇ AC ಗ್ರಿಲ್ಸ್ ಬಗ್ಗೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಧ್ಯ ಒಂದು ರೆಡ್ ಎಲಿಮೆಂಟ್ನ ನೀವು ಆಫ್ಟರ್ ಮಾರ್ಕೆಟ್ ಇವರು ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಲೆಫ್ಟ್ ಸೈಡ್ ಇಲ್ಲಿ ಟ್ಯಾಕೋಮೀಟರ್ ಇದೆ ಆಯಿತಾ, ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ದಿಸ್ ಇಸ್ ದ ಟ್ಯಾಕೋಮೀಟರ್ ಇಲ್ಲಿದೆ. ಇಲ್ಲಿ ನಿಮಗೆ ಸ್ಪೀಡೋಮೀಟರ್ ಎಷ್ಟು ಸ್ಪೀಡ್ ಇದೆ, ಗಾಡಿ ಎಷ್ಟು ಸ್ಪೀಡಲ್ಲಿ ರನ್ ಆಗ್ತಾಯಿದೆ ಅಂತ ತೋರಿಸುತ್ತೆ. ಇಲ್ಲೊಂದು ಬ್ಲೂ ಎಲಿಮೆಂಟ್ ಕೊಟ್ಟಿದ್ದಾರಲ್ಲ, ಸಕ್ಕದಾಗ ಹೈಲೈಟ್ ಆಗುತ್ತೆ, ಅದು ಮಸ್ತಾಗಿದೆ. ನೀವು ಇಲ್ಲಿ ಪಾರ್ಕಿಂಗ್ ಲೈಟ್ ಓಪನ್ ಮಾಡ್ತಿದ್ದಂಗೆ ಅದರ ಬ್ರೈಟ್ನೆಸ್ ಆಟೋಮೆಟಿಕಾಗಿ ಕಂಪ್ಲೀಟಾಗಿ ಡೌನ್ ಆಗುತ್ತೆ. ಸೊ ಇಲ್ಲಿ ನೀವು ರೈಟ್ ಸೈಡ್ ನೋಡ್ತೀರಾ ಅಂತ ಹೇಳಿದ್ರೆ ಟೆಂಪ್ರೇಚರ್ ಮತ್ತು ಫ್ಯೂಯಲು, ಹಾಗೆಯೇ ಆ್ಯಾವ್ರೇಜ್ ಎಷ್ಟು ಸಿಗ್ತಾ ಇದೆ, ಎಷ್ಟು ಕಿಲೋಮೀಟರ್ ಇದೆ, ಓಡೋಮೀಟರ್, ಎಲ್ಲನೂ ಬೇಸಿಕ್ಕಾಗಿ ಇನ್ಫಾರ್ಮೇಷನ್ ಏನೆಲ್ಲ ಇದೆ ಎಲ್ಲ ಅನ್ನೋದ್ರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ನೀವೇ ಅಡ್ಜಸ್ಟ್ ಮಾಡ್ಕೊಬೇಕು IRVMನ ಆಟೋ ಡೇ ಮತ್ತು ನೈಟ್ಗೆ ನಿಮಗೆ ರಿಕ್ವೈರ್ಮೆಂಟ್ ಮೇಲೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ JBL ಸ್ಪೀಕರ್ಸ್ ಬರುತ್ತೆ ಆಯಿತಾ, ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು, ಸಕ್ಕತ್ತಾಗಿದೆ. ಬಟ್ ನನಗೆ ಇದರಲ್ಲಿ ಕೇಳ್ಸೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದುಬಿಡ್ತದೆ. ಇಲ್ಲಿ ನಿಮಗೆ LED ಲೈಟ್ಸ್ ಕೊಟ್ಟಿದ್ದಾರೆ, ಇಲ್ಲಿನೂ ಕಂಟ್ರೋಲ್ ಮಾಡ್ಬೋದು, ಹೀಗೇನು ಕಂಟ್ರೋಲ್ ಮಾಡ್ಬೋದು. ಇಲ್ಲೊಂದು ಮೈಕ್ ಕೊಟ್ಟಿದ್ದಾರೆ, ಇಲ್ಲಿ ನೀವೊಂದು LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು ಸನ್ ಬ್ಲೈಂಡು. ಸೊ ಇದರಲ್ಲಿ ಸನ್ ರೂಫ್ ಬಗ್ಗೆ ಮಾತಾಡಬೇಕಂದ್ರೆ ಇಂಡಿಯಾದಲ್ಲಿ ಒಂದು ಫ್ಯಾನ್ಸಿ ಫೀಚರ್ ಆಯ್ತಾ ಇದು. ಇವಾಗ ಆ್ಯಕ್ಚುಯಲ್ ಸನ್ ರೂಫ್ದು ರಿಕ್ವೈರ್ಮೆಂಟ್ ಏನು ಅಂತ ತುಂಬ ಜನಗಳು ಇವಾಗಲೂ ಗೊತ್ತಿಲ್ಲ. ನಾನು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸೊ ಸನ್ ರೂಫ್ ಅನ್ನೋದು ಸ್ಟಾರ್ಟ್ ಆಗಿರೋದು ಏನು ಗೊತ್ತಾ, ಯುರೋಪಿಯನ್ ಕಂಟ್ರೀಸಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ವೆದರು. ಸೊ ಈ ಥರ ಕೋಲ್ಡ್ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಅಡಿಕ್ವೇಟ್ ಸನ್ಲೈಟ್ ಅವ್ರಿಗೆ ಸಿಗೋದಿಲ್ಲ. ಸೊ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೂ ಏನಾದರೂ ಬಿಸಿಲು ಬಂದಾಗ ಅವರಿಗೆ ಸ್ವಲ್ಪ ಸನ್ಲೈಟ್ ಸಿಗಲಿ ಅನ್ನೋ ಕಾರಣಕ್ಕೆ ಪ್ಯಾನ್ಡ್ರಾಮಿಕ್ ಸನ್ರೂಫ್ ಮತ್ತು ಸನ್ರೂಫನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ರನ್ನಿಂಗಲ್ಲೂ ನಿಮಗೆ ಸನ್ಲೈಟ್ ಒಳಗಡೆ ಬೀಳಲಿ, ಯಾಕಂದರೆ ವಿಂಡೋಸಲ್ಲಿ ಅಷ್ಟು ಸನ್ಲೈಟ್ ಒಳಗಡೆ ಬೀಳಿ ಡೈರೆಕ್ಟಾಗಿ ನಿಮ್ಮ ಮೇಲೆ ಬೀಳೋಲ್ಲ. ಸೊ ಸನ್ರೂಫ್ ಇದ್ದಾಗ ಡೈರೆಕ್ಟ್ ಸನ್ಲೈಟ್ ನಿಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಯುರೋಪಿಯನ್ ಕಂಟ್ರೀಸಲ್ಲಿ ಇದನ್ನ ಫಸ್ಟ್ ಟೈಮ್ ಡಿಸೈನ್ ಮಾಡಿದ್ದು. ಬಟ್ ಇಂಡಿಯಾದಲ್ಲಿ ಇದೊಂದು ಫ್ಯಾನ್ಸಿ ಫೀಚರಾಗಿ ಕನ್ವರ್ಟ್ ಆಗೋಯ್ತು. ಯಾಕಂದರೆ ನೋಡ್ತಾ ಇರ್ಬೋದು ನೀವು, ಅಬ್ಸರ್ವ್ ಮಾಡಿರ್ಬೋದು, ರನ್ನಿಂಗಲ್ಲೆಲ್ಲ ಮೇಲ್ಗಡೆ ಮೂವಿಂಗಲ್ಲಿ ಸನ್ರೂಫ್ ಓಪನ್ ಮಾಡಿ ಮೇಲ್ಗಡೆ ಫೋಟೋ ಶೂಟ್ ಮಾಡ್ತಾರೆ, ವಿಡಿಯೋ ಶೂಟ್ ಮಾಡ್ತಾರೆ. ಸೊ ಇದು ರೂಲ್ಸ್ ಪ್ರಕಾರ ಇಲ್ಲಿಗಲ್ ಆಯಿತಾ, ಕಂಪ್ಲೀಟ್ಲಿ ಇಲ್ಲಿಗಲ್, ಈ ಥರ ಮಾಡುವಾಗಿಲ್ಲ. ಸೊ ಈ ಥರ ಮಾಡಬೇಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ, ದಯವಿಟ್ಟು ಆ ಥರದೊಂದು ತಪ್ಪುಗಳನ್ನ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಏನಾದರೂ ಸಮ್ ಎಕ್ಸ್ಟೆಂಟಲ್ಲಿ ಏನಾದರೂ ಆಕ್ಸಿಡೆಂಟ್ಸ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ ಬೋನ್ ಫ್ರ್ಯಾಕ್ಚರ್, ಹಾಗೆಯೇ ನಿಮಗೆ ಚೆಸ್ಟು, ನಿಮ್ಮ ಫೇಸ್, ಇಷ್ಟು ಮೂರಕ್ಕೂ ಮೇಜರ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಒಳಗಡೆ ಕೂತಿದ್ದೇವೆ, ನೆಕ್ಸ್ಟ್ ಡ್ರೈವಿಂಗ್ ಮಾತಾಡ್ತಾ ಗಾಡಿ ಫೀಲ್ ಯಾವ ಥರ ಇದೆ ಏನಿದೆ ಅಂತ ಮಾತಾಡ್ತಾ ಹೋಗೋಣ. ಅದಕ್ಕೆ ನಾವು ಮುಂಚೆ ಸೀಟ್ ಬೆಲ್ಟ್ನೂ ಹಾಗೆ ಎಲ್ಲರೂ ಡ್ರೈವಿಂಗ್ ಮಾಡೋಕ್ಕಿಂತ ಮುಂಚೆ ಸೀಟ್ ಬೆಲ್ಟ್ ವೇರ್ ಮಾಡಿ. ಯಾಕಂತ ಹೇಳಿದ್ರೆ ಸೀಟ್ ಬೆಲ್ಟ್ ಮತ್ತು ಏರ್ ಬ್ಯಾಗ್ಗೆ ಒಂದು ಇಂಟರ್ಲಿಂಕ್ ಇದೆ ಆಯಿತಾ, ಇಂಟರ್ಲಿಂಕ್ ಇದೆ. ಸೊ ಆಲ್ವೇಸ್ ವೇರ್ ಸೀಟ್ ಬೆಲ್ಟ್. ಸೊ ಸನ್ ರೂಫ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಓಪನ್ ಮಾಡೇ ತೋರಿಸಿಲ್ಲ ನೋಡಿ. ಇದರಲ್ಲೂ ಒಂದು ನಾರ್ಮಲ್ ಆಗಿರೋ ಸನ್ ರೂಫ್ ಬರುತ್ತೆ, ಸನ್ ಬ್ಲೈಂಡ್ ಜೊತೆಗೆ ಸನ್ ರೂಫ್ ಬರುತ್ತೆ, ಈ ಥರ ಓಪನ್ ಆಗುತ್ತೆ. ಎಸ್, ಒನ್ ಟಚ್ ಇದೆ ಆಯಿತಾ, ಸಕ್ಕದಾಗಿದೆ. ಅದನ್ನೇ
ಅದ್ರ ಜೊತೆಗೆ ಹೀಗೆ ಸನ್ ಬ್ಲೈಂಡ್ನು ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇಂಡಿಯಾದಲ್ಲಿ ಸನ್ ರೂಫ್ ಒಂದು ಕೊಟ್ಬಿಟ್ರೆ ಜನಗಳಿಗೆ ಯಾವುದು ಬೇಡ, ಎಲ್ಲ ಫೀಚರ್ ಕೊಟ್ಟಂಗೆ. ಏನು ಇಂಜಿನ್ ಇಲ್ಲ ಅಂದರೆ ಪರವಾಗಿಲ್ಲ, ಸನ್ ರೂಫ್ ಬೇಕು, ಆ ಥರ ಫ್ಯಾನ್ಸಿ ಫೀಚರ್ಸ್, ಆ ಥರ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ. ಸೊ ಸನ್ ರೂಫ್ನ ಇಂಡಿಯಾದವ್ರಿಗೆ ರಿಕ್ವೈರ್ಮೆಂಟೇ ಇಲ್ಲ ಅವರು, ನಿಜವಾಗ್ಲೂ ಹೇಳ್ತೀನಿ. ಇಲ್ಲಿ ನಾವು ಒಳಗಡೆ ಕಾಲಿಟ್ರೇ ಸನ್ಲೈಟ್ ಸುಡ್ತಾ ಇರ್ತದೆ. ನಮಗೇನು ತೆಗ್ಬೇಕು ಹೇಳಿ ಸನ್ ರೂಫು ಸುಮ್ಮನೆ ಒಂದು ಶೋಕಿ ಇದ್ದಂಗೆ. ಹಾಗೇನೆ ಇದು ತುಂಬ ಎಕ್ಸ್ಪೆನ್ಸ್ ಆಯ್ತಾ, ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ. ಇದು ನಮ್ಮೇ ಒಬ್ಬ ಪರಿಚಯದದ್ದು ಕ್ರೇಟಾದವ್ರದ್ದು ಒಂದು ಗ್ಲಾಸ್ ಬ್ರೇಕ್ ಆಯ್ತಾ. ಸೊ ಗ್ಲಾಸ್ ಬ್ರೇಕ್ ಆದಾಗ ಬರೀ ಒಂದು ಸನ್ ರೂಫ್ ಚೇಂಜ್ ಮಾಡ್ಸೋಕ್ಕೆ ಅವ್ರಿಗೆ 38,000 ಏನೋ ಬಿಲ್ ಮಾಡಿದ್ರಂತೆ. ಹೆವಿ ಎಕ್ಸ್ಪೆನ್ಸಿವ್ ಇದೆ. ಸೊ ನೋಡೋಕೆ ಏನೆಲ್ಲ ಜಾಸ್ತಿ ಫ್ಯಾನ್ಸಿ ಅಂತ ಅನಿಸುತ್ತೋ ನಿಮಗೆ ಅದ್ರ ಮೇಲೆ ಅಷ್ಟೇ ರಿಸ್ಕ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋದ್ರೂ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಮ ಕಾರಲ್ಲಿ ರಿಲಯಬಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂದರೆ ಚಾಲೆಂಜಸ್ ಜಾಸ್ತಿ ಆಯ್ತಾ, ಯಾವಾಗ ಎರರ್ಸ್ ಬರುತ್ತೋ ಏನು ಅಂತ ಗೊತ್ತಾಗಲ್ಲ. ಎಲ್ಲನೂ ನೀವು OBD ಪೋರ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಯಾವಾಗ ನಾನು ಹಿಂದಿನ ವೀಡಿಯೋದಲ್ಲಿ ಒಂದ್ಸಲ ಹೇಳಿದ್ದೆ ಅನಿಸುತ್ತೆ, ಟೊಯೋಟಾ ಕಾರ್ಗಳು ಯಾಕಷ್ಟು ರಿಲಯಬಲ್ ಅಂತ ಹೇಳಿದ್ರೆ ಅವ್ರು ಕಾಂಪ್ಲಿಕೇಟೆಡ್ ಎಲೆಕ್ಟ್ರಾನಿಕ್ಸ್ ಕೊಡೋದೇ ಇಲ್ಲ ಅವರು. ಸೊ ದರ್ ಇಸ್ ನೋ ಇಶ್ಯೂ. ಎಲೆಕ್ಟ್ರಾನಿಕ್ಸೇ ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗಾಡಿನಲ್ಲಿ ಕಾಂಪ್ಲಿಕೇಶನೇ ಬರಲ್ಲ. ಸೊ ಅದೊಂದು ಒಳ್ಳೆ ಥಾಟ್ ಅಂತಲೇ ಹೇಳ್ಬೋದು ಟೊಯೋಟಾದಲ್ಲಿ. ಮೋಸ್ಟ್ಲಿ ಇವಾಗ ಎಲ್ಲ ಅಂದರೆ ಕಸ್ಟಮರ್ಸ್ ಯಾವ ಥರ ಇದೆ ಅಂತ ಹೇಳಿದ್ರೆ ಕಾರ್ ಓಡಿಸೋದಕ್ಕಿಂತ ಜಾಸ್ತಿ ಶೋಕಿ ಮಾಡೋದಕ್ಕೆ ಅಂತ ತೊಗೊತಾರೆ. ಅದು ನನ್ನ ಕಾರಲ್ಲಿ ಅದು ಫೀಚರ್ ಇದೆ, ಈ ಫೀಚರ್ ಇದೆ. ಮೇಯ್ನ್ ಬೇಕಾಗಿರೋದೇನಪ್ಪ, ನಿಜವಾಗ್ಲೂ ನೀವು ಡ್ರೈವಿಂಗ್ನ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಇಂಜಿನ್ ಬೇಕು. ಆ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಆ ಫೀಲ್ ಸಿಗಬೇಕು. ಆ ಫೀಲಿಗೋಸ್ಕರ ದುಡ್ಡು ಕೊಡಬೇಕು ಹೊರತು ಆ ಜಾತ್ರೆ ಈ ಅದೆಲ್ಲ ಏನು ಗೊತ್ತಾ, 2 ದಿನ ಯೂಸ್ ಮಾಡ್ತಾರೆ, ಅದಾದಮೇಲೆ ಆ ಫೀಚರ್ನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ವಿಡಿಯೋ ಲೆಂತಿ ಆಗಿ ನಮ್ಮ ಮುಂಚೆ ಡ್ರೈವಿಂಗ್ ಸ್ಟಾರ್ಟ್ ಮಾಡೋಣ. ಡ್ರೈವಿಂಗ್ ಮಾಡ್ತಾ ಯಾವ ಥರ ಫೀಲ್ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ನಾವು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೇವೆ. ಡ್ರೈವಿಂಗ್ ಮಾತಾಡ್ತಿದ್ರೆ ಪವರ್ ಏನಿದೆ, ಏನು ಎತ್ತ ಅಂತ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಮಾತಾಡ್ದಾಗೆಲ್ಲ ಹಿಂಗೆ ಲೈಟ್ ಮೇಲ್ಗಡೆ ಬರ್ತಿದ್ದೆ. ಆಫ್ಟರ್ ಮಾರ್ಕೆಟ್ ಅವ್ರು ಹಾಕ್ಸಿರೋದಾಯ್ತಾ, ಸಕ್ಕತ್ತಾಗಿದೆ ಗುರು, ಒಂಥರ ಮಜಾ ಇದೆ ಅದನ್ನು ನೋಡೋಕ್ಕೇನೆ. ಸೊ ಅದಕ್ಕಿಂತ ಮುಂಚೆ ಸೀಟ್ ಬೆಲ್ಟ್ನ ವೇರ್ ಮಾಡಿ. ಯಾವಾಗಲೂ ಅವಾಗೇ ಹೇಳ್ತಾ ಇದ್ನಲ್ಲ, ಅದು ಇಂಟರ್ಲಿಂಕ್ ಆಗಿರೋದ್ರಿಂದ ನೀವು ಇಲ್ಲೇ ಹೋಗ್ತಾ ಇದ್ದೀನಿ, 100 ಮೀಟ್ರ್ ಹೋಗ್ತಾ ಇದ್ದೀನಿ, 200 ಮೀಟ್ರ್ ಹೋಗ್ತಾ ಇದ್ದೀನಿ, ಸೀಟ್ ಬೆಲ್ಟ್ ವೇರ್ ಮಾಡಲ್ಲ, ಈ ಥರದ್ದೆಲ್ಲ ಮಾಡ್ಕೊಬೇಡಿ. ಗಾಡಿ ಟೂರ್ ಟಚ್ ಆದ್ರೂ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಏರ್ ಬ್ಯಾಗ್ ಓಪನ್ ಆಗಲ್ಲ. ಆವಾಗ ನಿಮಗೆ ಏರ್ ಬ್ಯಾಗ್ ಓಪನ್ ಆಗಿಲ್ಲ ಅಂದರೆ ನಿಮ್ಮ ಚೆಸ್ಟು ಮತ್ತು ಫೇಸು 2 ಮೇಜರ್ ಇಂಜುರಿ ಪಾಯಿಂಟು. ಚೆಸ್ಟಿದು ಏನಾದರೂ ಬೋನ್ಸ್ ಇರುತ್ತಲ್ಲ, ಕ್ರ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಈ ಇಂಜಿನ್ ಬಗ್ಗೆ ನಾವು ಯಾವ ಥರ ಫೀಲ್ ಇದೆಯಪ್ಪ ಡ್ರೈವಿಂಗ್ ಮಾಡೋದಕ್ಕೆ ಅಂತ ನೋಡಿದ್ರೆ, ನಾನು ಕ್ರೇಟಾನೆಲ್ಲ ಯೂಶ್ವಲಾಗಿ ಡ್ರೈವಿಂಗ್ ಮಾಡಿದ್ದೀವಿ ಆಯಿತಾ. ಸೊ ಕ್ರೇಟಾದಲ್ಲಿ ಏನಾಗುತ್ತೆ, ನಾನು ಡ್ರೈವಿಂಗ್ ಮಾಡಿರೋದು 1.4 ಲೀಟ್ರ್ ಇಂಜಿನ್ನ ನಾನು ಡ್ರೈವ್ ಮಾಡಿದ್ದು. ಸೊ 1.4 ಲೀಟ್ರಲ್ಲಿ ಡೀಸೆಲ್ ಇಂಜಿನ್ ನಾನು ಡ್ರೈವ್ ಮಾಡಿದಾಗ ಫಸ್ಟ್ ಅದರಲ್ಲಿ ಫೀಲ್ ಆಗಿದ್ದು, ಅದರಲ್ಲಿ ಟಾರ್ಕು ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಈ ಇಂಜಿನ್ನ ನಾನು ಯಾವುದು ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ, ಟಾಟಾ ನೆಕ್ಸಾನ್ ನಾನು ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ನಲ್ಲ, ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ, ಅದ್ರದ್ದೊಂದು ವೀಡಿಯೋ ಹಾಕಿದ್ದೆ. ಅದರಲ್ಲೂ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದರಲ್ಲಿ ಟರ್ಬೋ ಪೆಟ್ರೋಲಲ್ಲಿ ಆ ಟೈಮಲ್ಲಿ ನಿಮ್ಗೊಂದು ಅದರಲ್ಲಿ ವೀಡಿಯೋದಲ್ಲಿ ಹೇಳಿದೆ ಏನಂತ ಹೇಳಿದ್ರೆ 1.5 ಟು 1.5 ಅಂತ ನೋಡ್ತಾ ಇದ್ದೀನಿ ನೋಡಿ, 1500 to 1700 ಈ ಟರ್ಬೋ ಲ್ಯಾಗ್ ಬರುತ್ತೆ ಅಂತ. ಸೇಮ್ ಪ್ರಾಬ್ಲಮ್ ಇದರಲ್ಲೂ ನಾನು ಫೇಸ್ ಮಾಡ್ತಾ ಇದ್ದೀನಿ. ಅದು ಪ್ರಾಬ್ಲಮ್ ಅಲ್ಲ ಆ್ಯಕ್ಚುಲಿ, ಟರ್ಬೋ ಇದ್ದರೆ ಅದೊಂದು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೇ ಹೇಳ್ಬೋದು ಆಯಿತಾ. ಹಾಗೇ ಬರೋದು ಅದು. ನೋಡಿ ಇವಾಗ ಗಾಡಿ ಸ್ಲೋ ಮಾಡಿ ತೋರಿಸ್ತೀನಿ ರೀ. ಇವಾಗ ಸೆಕೆಂಡ್ ಗೇರಲ್ಲಿ ಇದ್ದೀನಿ ನಾನು, ಆಲ್ಮೋಸ್ಟು 1500 RPM ಅಲ್ಲಿ ಇದ್ದೀನಿ. ಹಿಂಗೆ ಒಂದೇ ಸಲ ಪುಷ್ ಮಾಡಿದ್ರೆ 1700 ಪಾಸ್ ಆಗ್ತಿದ್ದಂಗೆ ನೋಡಿ, ಆ ಪುಲ್ ಗೊತ್ತಾಗ್ತಿದೆ ನಿಮಗೆ, ಹೆವಿ ಪುಲ್ ಇದೆ. ಒಂದೇ ಸಲ ಜುಬುಕ್ ಅಂತ ಎಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಟರ್ಬೋದಲ್ಲಿ ಬರೋ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಆಯಿತಾ. ಅದೇ ಸಿಟಿನಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದೆ ಅಂದರೆ ನಿಮ್ಗೆ ಅದು ಪಿಕಪ್ ಕಮ್ಮಿ ಅಂತ ಫೀಲ್ ಆಗುತ್ತೆ. ನೀವು ಬಂಪರ್ ಟು ಬಂಪರ್ ಡ್ರೈವಿಂಗಲ್ಲಿ ಟರ್ಬೋ ಚಾರ್ಜರು ನಿಮಗೆ ಲ್ಯಾಗ್ ಅಂತ ಅನ್ಸುತ್ತೆ. ಯಾಕಂದರೆ ಇದು ಸಫಿಷಿಯೆಂಟ್ ಏರ್ನ ಸಕ್ ಮಾಡ್ತಾ ಇರಲ್ವಲ್ಲ, ಪಿಕಪ್ ಡೌನ್ ಅಂತ ಅನಿಸುತ್ತೆ. ಸೊ ಸಿಟಿಗೆಲ್ಲ ಟರ್ಬೋ ಚಾರ್ಜರ್ ಸೂಟೇಬಲ್ ಅಲ್ಲ. ನೀವೇನೋ ಬೆಂಗಳೂರಲ್ಲಿ ದೊಡ್ಡ ಸಿಟಿನಲ್ಲಿ ನೀವು ಸಿಟಿನಲ್ಲಿ ಬರೀ ಟ್ರಾಫಿಕಲ್ಲೇ ಡ್ರೈವ್ ಮಾಡ್ತಿದ್ದೆ ಅಂತ ದಯವಿಟ್ಟು ಟರ್ಬೋ ಚಾರ್ಜರ್ನ ಸೆಲೆಕ್ಟ್ ಮಾಡಬೇಡಿ, ಟರ್ಬೋ ಗಾಡಿಗಳನ್ನ. ಬಿಕಾಸ್ ಅದು ಕನ್ವೀನಿಯೆಂಟ್ ಅಂತ ಅನ್ಸಲ್ಲ. ನೀವು ಏನಾದರೂ ಜಾಸ್ತಿ ಹೈವೇನಲ್ಲಿ ಓಡಿಸ್ತಾ ಇದ್ದೀರಾ, ನೀವೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಡ್ರೈವರು, ಜಾಸ್ತಿ ರೇವ್ ಮಾಡ್ಬಿಟ್ಟು ಗಾಡಿಗಳನ್ನ ಓಡಿಸ್ತೀರಾ ಅಂತ ಹೇಳಿದ್ರೆ ಅಂಥವ್ರಿಗೆ ಮಾತ್ರ ಅದು ಪರ್ಫೆಕ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಆಯಿತಾ. ಸೊ ಇದರಲ್ಲೂ ಸ್ಟೇರಿಂಗ್ ಸೆನ್ಸಿಟಿವಿಟಿ ಸಕ್ಕತ್ತಾಗಿದೆ. ಟಾಟಾಗಿನ್ನ ಚೆನ್ನಾಗಿದೆ ಇದರ ಸ್ಟೇರಿಂಗ್ ರೆಸ್ಪಾನ್ಸು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಯಾಕಂದರೆ ಇದು ಸ್ಟೇರಿಂಗ್ನು ಲೈಟಾಗಿದೆ. ಆ್ಯಂಡ್ ನೋಡಿ, ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ 1 mm ಈ ಥರ ನೋಡಿ, ನೋಡ್ತಾ ಇದ್ದೀರಾ, ಹೆವಿ ಸ್ಟೇರಿಂಗ್ ರೆಸ್ಪಾನ್ಸ್ ಸಕ್ಕತ್ತಾಗಿದೆ. ಹಾಗೆಯೇ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರೋದ್ರಿಂದ ಲಾಸ್ಟ್ ಟೈಮ್ ನಿಮಗೆ ಬ್ರೇಜಾ ಮತ್ತು ಹ್ಯುಂಡೈನ ಕಂಪೇರ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಬ್ರೇಜಾದಲ್ಲಿ ಬರೀ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ಮ್ಯಾನ್ಯುವಲಲ್ಲಿ ಅಂತ.
ಏನಾಗುತ್ತೆ, ಹೈವೇನಲ್ಲಿ ನೀವು ಜಾಸ್ತಿ ಹೋಗ್ತಿದ್ದೀರಾ ಅಂದರೆ ಹೈ ಸ್ಪೀಡ್ ಹೊಡಿತಾ ಇದ್ದಂಗೆ ನಿಮಗೆ ಗಾಡಿ ಇಂಜಿನ್ ಜಾಸ್ತಿ ರೇವ್ ಆಗುತ್ತೆ. ಅದೇ ನೀವು 6 ಗೇರ್ ಇದ್ದಾಗ ಏನಾಗುತ್ತೆ, ಕಮ್ಮಿ RPM ಅಲ್ಲಿ ಜಾಸ್ತಿ ಸ್ಪೀಡ್ ಹೋಗುತ್ತೆ. ಇದರಿಂದ ಅಡ್ವಾಂಟೇಜ್ ಏನು, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಾಗೆಯೇ ಇಂಜಿನ್ ಮೇಲೆ ಸ್ಟ್ರೆಸ್ ಇದೆಯಲ್ಲ, ಇಂಜಿನ್ ಮೇಲೆ ಒಂದು ಪ್ರೆಷರ್ ಬೀಳುತ್ತಲ್ಲ, ಅದು ನಿಮಗೆ ಕಮ್ಮಿ ಆಗುತ್ತೆ. ಅದು ಬಿಟ್ಟರೆ ಬ್ರೇಕಿಂಗ್ ಬಗ್ಗೆ ಮಾತಾಡೋದಾದರೆ, ಅದೇ ನೀವು ಬ್ರೇಕಿಂಗ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ, ಬಟ್ ರೆಸ್ಪಾನ್ಸ್ ಚೆನ್ನಾಗಿದೆ. ಹ್ಯುಂಡೈದು ಬ್ರೇಕ್ ನಂಗೆ ಇಷ್ಟ ಆಗುತ್ತೆ. ಬ್ರೇಜಾದೂ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಬ್ರೇಕಿಂಗ್ ಸ್ವಲ್ಪ ಫೇಡ್ ಅನ್ಸೋದು ನನಗೆ ಟಾಟಾದೇ, ಆಯಿತಾ. ನಾನು ಟಾಟಾನೇನು ಡಿಫೇಮ್ ಮಾಡ್ತಿದ್ದೀನಿ ಅಂತ ಅಂದ್ಕೊಬೇಡಿ, ಬಟ್ ಕೆಲವೊಂದು ಏನಿದೆ ನೋಡಿ, ಅದು ಅದರಲ್ಲಿ ಟಾಟಾದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕೇ ಬೇಕು. ಓಕೆನಾ. ಸೊ ನೆಕ್ಸ್ಟು ಗಾಡಿನ ಒಂದ್ಸಲಿ ತಿರುಗಿಸ್ಕೊಳ್ಳೋಣ. ನಾವು ಆ ರೂಟ್ಗೆ ಹೋಗಬೇಕು. ಗಾಡಿನ ಟರ್ನ್ ಮಾಡ್ಕೊಳ್ಳೋಣ. ಇದರಲ್ಲಿ ಇನ್ನೊಂದು ಟೈರ್ ಹಾಕಿದ್ದೀವಲ್ಲ ಸೈಡಲ್ಲಿ, ಒಂದು ಸೆಕ್ಷನ್ ದೊಡ್ಡ ಟೈರ್ ಹಾಕಿದ್ದಾರೆ ಇವರು ಓನರು. ಸೊ ಇದರಿಂದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದರೆ, ಸ್ವಲ್ಪ ನೀರಿದ್ರೂ ಹೆವಿ ಸಿಡಿಯುತ್ತೆ, ಆಯಿತಾ. ಮೇಲ್ಗಡೆ ತನಕ ಫುಲ್ಲು ಕೊಚ್ಚೆ ಆರುತ್ತೆ. ಅದಾದಮೇಲೆ ರಿವರ್ಸ್ ಕ್ಯಾಮ್ರಾದ ಕ್ಲಾರಿಟಿ ನೋಡಿ ಯಾವ ಥರ ಇದೆ ಅಂತ, ಚೆನ್ನಾಗಿದೆ. ನೀವು ಇನಿಷಿಯಲ್ ಕ್ಲಚ್ ಬಿಟ್ಟು ಕೂಡಲೇ ಅದೊಂದು ಪಿಕಪ್ ಸ್ವಲ್ಪ ನಿಮಗೆ ಲ್ಯಾಗ್ ಅಂತ ಅನ್ಸ್ಬೋದು, ಯಾಕಂದರೆ ಇದು ಟರ್ಬೋ ಎಫೆಕ್ಟು. ಹಾಗೆಯೇ ಕ್ರೂಸ್ ಕಂಟ್ರೋಲ್ ಇದೆ, ಸೇಮ್ ಟಾಟಾ ನೆಕ್ಸೋನಲ್ಲಿ ನಿಮಗೆ ಟಾಪ್ ಮಾಡೆಲ್ ಒಂದ್ಸರಿ ತೋರಿಸಿದ್ನಲ್ಲ, ಕ್ರೂಸ್ ಕಂಟ್ರೋಲ್ ಇದರಲ್ಲೂ ಬರುತ್ತೆ. ಅದು ಬಿಟ್ಟರೆ ನೀವೇನಾದರೂ ಪುಷ್ ಮಾಡಿ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗಿದು ಸಕ್ಕದಾಗಿರುತ್ತೆ. ಬಟ್ ಏನಂದರೆ ನಿಮಗೆ 4,000 to 5,000 RPM ಒಳಗಡೆ ನೀವು ಶಿಫ್ಟ್ ಮಾಡಬೇಕು, ಯಾಕಂದರೆ ನಿಮಗೆ ಮ್ಯಾಕ್ಸ್ ಪವರ್ ಅಷ್ಟರಲ್ಲಿ ಸಿಕ್ಬಿಡ್ತದೆ. ಅದಕ್ಕಿಂತ ಜಾಸ್ತಿ ನೀವು ಪುಷ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಇಂಜಿನ್ ಮೇಲೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ಬೋದು. ಇಷ್ಟು ಇದರ ಕತೆ. ಫೀಲ್ ಮಾಡೋದಕ್ಕಂತೂ ಚೆನ್ನಾಗಿದೆ. ಅಡ್ಜಸ್ಟೇಬಲ್ ಸೀಟ್ನ ಹೈಟ್ನ ಅಡ್ಜಸ್ಟ್ ಮಾಡ್ಕೊಬೋದು ನೀವು. ಅದು ಬಿಟ್ಟರೆ ಇದರಲ್ಲಿ ನಿಮಗೆ ಸೇಫ್ಟಿ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ABS ಅಂತೂ ಮ್ಯಾಂಡೇಟ್ರಿ ಬಂದೇ ಬರುತ್ತೆ. ಹಾಗೆಯೇ 6 ಏರ್ ಬ್ಯಾಗ್ ಅಂತೂ ಇವಾಗಿನ ಬರ್ತೋ ಕಾರ್ಗಳಲ್ಲಿ ಎಲ್ಲನೂ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ಅದನ್ನು ಸೀಟ್ ಬೆಲ್ಟ್ ವೇರ್ ಮಾಡಿದಾಗ ಮಾತ್ರ. ಯಾಕೆ ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಡೋಂಟ್ ಫರ್ಗೆಟ್ ಟು ವೇರ್ ದ ಸೀಟ್ ಬೆಲ್ಟ್ಸ್. ಓಕೆ, ಅಷ್ಟಾಯ್ತಾ. ಅದ್ರ ಜೊತೆಗೆ ಇದರಲ್ಲಿ ABS ಹೇಳ್ದಂಗೆ ಎಲ್ಲ ಸೇಫ್ಟಿ ಬರುತ್ತೆ. ಹಾಗೆಯೇ ಸ್ಟಾರ್ ರೇಟಿಂಗ್ ನೋಡ್ತೀರಾ ಅಂತ ಹೇಳಿದ್ರೆ, ಇವಾಗ ಹೊಸ ಗಾಡಿ ಆಲ್ಮೋಸ್ಟ್ 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ ಇದೆ. ಇದು 2020 ಮಾಡಲ್ ಅಲ್ವಾ. ನೋಡಿ, ಇಲ್ಲಿ ಬೈಕರ್ಸ್ ಹೋಗ್ತಾ ಇದ್ದಾರೆ. ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದ ಬೈಕರ್ಸ್. ಕಾರ್ ಬಗ್ಗೆ ಮಾತಾಡ್ತಿದ್ವಲ್ಲ, ಇಲ್ಲಿ ಲಿಮಿಟೆಡ್ ಎಡಿಷನ್ ಅಂತ ಸ್ಟಿಕ್ಕರ್ ನೋಡ್ತಾ ಇದ್ದೀರಾ ನೀವು. ಅದು ಆ್ಯಕ್ಚುಲಿ ಇದೇನು ಲಿಮಿಟೆಡ್ ಎಡಿಷನ್ ಅಲ್ಲ, ಬಟ್ ಅದನ್ನು ಸ್ಟಿಕ್ಕರ್ನ ಹಾಕ್ಸಿದ್ದಾರೆ, ಆಯಿತಾ. ಒಂಥರ ಡ್ಯಾಶಲ್ಲಿ ಚೆನ್ನಾಗಿ ಯೂನಿಕಾಗಿ ಕಾಣಿಸುತ್ತೆ. ಗ್ಲೋಬಾಕ್ಸಲ್ಲೂ ಕೂಲಿಂಗ್ ಇದೆ. ಸ್ಟೇರಿಂಗ್ ರೆಸ್ಪಾನ್ಸ್ ಅಂತೂ ಖುಷಿ ಆಯಿತು ಗುರು ನನಗೆ ಈ ಕಾರು. ಯಾಕಂದರೆ ನನಗೆ ತುಂಬ ಸಲ ಹೇಳ್ತಾ ಇರ್ತೀನಿ, ಈ ಜನಗಳು, ಇವಾಗಿನ ಜನಗಳು ಅದು ಯಾಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಜನಗಳು ಗಾಡೀಲಿ ಆ ಫ್ಯೂಚರ್ ಇದೆ, ಈ ಫ್ಯೂಚರ್ ಇದೆ, ಡಿಸೈನ್ ಚೆನ್ನಾಗಿದೆ, ಲೈಟ್ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಗಾಡಿನಲ್ಲಿ ಏನೇ ಇದ್ರೂ ನೀವು ಆರಾಮಾಗಿ ಅಪ್ಡೇಟ್ ಮಾಡ್ಕೊಬೋದು, ಆಯಿತಾ. ನೀವು ಇವಾಗ ಫ್ಯೂಚರ್ಸ್ ಇಲ್ಲ ಅಂದರೆ ನೀವು ಆಫ್ಟರ್ ಮಾರ್ಕೆಟ್ ಫ್ಯೂಚರ್ಸ್ನ ನಿಮ್ಗೆ ಏನು ಬೇಕಾದನ್ನ ಲೋಡ್ ಮಾಡ್ಕೊಬೋದು ನೀವು. ಅಥವಾ ಲೈಟ್ಸ್ ಚೆನ್ನಾಗಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ನಾನು ಜನರಲ್ ಆಗಿ. ಬಟ್ ಮೇಯ್ನ್ ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ನಿಮ್ಗೆ ಆ ಗಾಡಿ ಮೇಲೆ ಕೂತಾಗ ನಿಮ್ಗೆ ಆ ಗಾಡಿ ಯಾವ ಫೀಲ್ ಕೊಡ್ತಾ ಇದೆ ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ, ಇಂಜಿನ್ ಯಾವ ಥರ ಬಿಹೇವ್ ಮಾಡ್ತಾ ಇದೆ, ಯಾವ RPM ಅಲ್ಲಿ ಗಾಡಿನಲ್ಲಿ ವೈಬ್ರೇಷನ್ ಫೀಲ್ ಆಗ್ತಾ ಇದೆ, ನಿಮಗೆ ಗಾಡಿನಲ್ಲಿ ಕಂಫರ್ಟ್ ಇದೆಯಾ ಅಂದರೆ ನಿಮ್ಮ ಪರ್ಪಸ್ ಕ್ಲೀನಾಗಿರಬೇಕು. ಯಾಕಂದರೆ ನೀವು ಸ್ಪೋರ್ಟ್ಸ್ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅಂಥ ಸಿಡಾನ್ಗಳೇ ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲಿ ಬರೋ ಇಂಜಿನ್ಗಳು ಇನ್ನೂ ನಿಮಗೆ ಅದನ್ನು ಲೋವರಿಂಗ್ಸ್ ಮಾಡಿ ಈ ಥರ ಎಲ್ಲ ಅಪ್ಡೇಟ್ಸ್ ಮಾಡಿದಾಗ ಗಾಡಿಗಳು ಇನ್ನೂ ನಿಮಗೆ ನಿಮ್ಮ ಪರ್ಪಸ್ಗೆ ಮ್ಯಾಚ್ ಆಗುತ್ತೆ. ಸೊ ಯಾವುದೋ ಒಂದು ಗಾಡಿನ ತಗೊಂಡು ಅದರಲ್ಲಿ ಪರ್ಪಸ್ ಇಲ್ದಿರೋ ಥರ ಮಾಡಿಫಿಕೇಷನ್ ಮಾಡಿಸ್ಕೊಂಡು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪರ್ಪಸ್ ಇಲ್ದಿರೋ ಮಾಡಿಫಿಕೇಷನ್ ಯಾವಾಗಲೂ ವೇಸ್ಟ್, ಆಯಿತಾ. ಫಸ್ಟ್ ನೀವು ಗಾಡಿ ತಗೊಳ್ಳೋಕ್ಕಿಂತ ಮುಂಚೆ ಏನು ನೋಡ್ಬೇಕಂತ ಹೇಳಿದ್ರೆ, ಗಾಡಿ ಯಾವ ಥರ ಬಿಹೇವ್ ಮಾಡ್ತಾಯಿದೆ, ನಿಮಗೆ ಯಾವ ಥರ ಫೀಲ್ ಸಿಗ್ತಾ ಇದೆ, ಅದು ತುಂಬ ಇಂಪಾರ್ಟೆಂಟು, ಆಯಿತಾ. ನೀವು ಲಕ್ಷಾನುಗಟ್ಟಲೆ ಕೊಟ್ಟು ಗಾಡಿ ತೊಗೊಂಡು ನಿಮ್ಗೆ ಆ ಗಾಡಿನಲ್ಲಿ ಅದೊಂದು ಆ ಡ್ರೈವಿಂಗ್ ಪ್ಲೆಜರ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಗಾಡಿ ನಿಮಗೆ ಸೂಟೇಬಲ್ ಅಲ್ಲ. ನೋಡಿ, ಇದೇ ಒಂದು ಡಿಸ್ಅಡ್ವಾಂಟೇಜ್ ಗುರು. ವೀಲಿಂದ ತಗೊಬಂದು ನೀರು ಟೈರ್ಗೆ ಇದಕ್ಕೆ ಗ್ಲಾಸಿಗೆ ಸಿಡಿತಾ ಇದೆ. ಯಾಕಂದರೆ ಅದು ದೊಡ್ಡ ವೀಲ್, ಇದು ಏನು ಮಾಡೋಕ್ಕಾಗಲ್ಲ. ಅದನ್ನ ಹಾಕ್ಸಿದ್ವಿ ಅಂದರೆ ಲುಕ್ಸಲ್ಲಿ ಕೆಲವೊಂದು ಸಲ ಎನ್ಹೆನ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ಕೆಲವೊಂದು ಕಂಫರ್ಟು ಮತ್ತು ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಲೇಬೇಕು, ಅದು ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟೇಪ್ಪ ಈ ಕಾರ್ ಬಗ್ಗೆ. ಆಲ್ಮೋಸ್ಟು ಇದರ ಕಂಪ್ಯಾರಿಸನ್ನು ವೀಡಿಯೋನು ಬೇರೆ ಕಾಂಪ್ಯಾಕ್ಟ್ ಎಸ್ಯುಗಳು ಕಂಪ್ಯಾರಿಸನ್ ವಿಡಿಯೋ ತುಂಬ ಜನ ಮಾಡಿದ್ದಾರೆ. ನಾವು ಗಾಡಿಗಳಲ್ಲಿ ಯಾವ ಥರ ಫೀಲ್ ಇದೆ, ನಾರ್ಮಲಾಗಿ ಬೇಸಿಕಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಏನಿದೆ ಅಂತ ಯೂಶ್ವಲಾಗಿ ಮಾತಾಡ್ತೀವಿ ಅಷ್ಟೇ. ಬಿಟ್ಟರೆ ಜಾಸ್ತಿ ಸ್ಪೆಕ್ಸ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅಂಥ ಬೇಜಾನ್ ವೀಡಿಯೋಗಳು ಸಾವಿರ ವೀಡಿಯೋಗಳು ಯೂಟ್ಯೂಬಲ್ಲಿ ಮಾಡಿದ್ದಾರೆ. ಓಕೆನಾ. ರೋಡ್ ಮಿಸ್ ಮಾಡಿದ್ನಲ್ಲ.
ಓಕೆ ನೆಕ್ಸ್ಟು ಇಲ್ಲೇ ಒಳಗಡೆ ಕರೆಕ್ಟಾಗಿ ಬಂದಿದ್ದೀವಿ. ಸೊ ಇಂಥ ಆಟೋಮೋಟಿವ್ ಕಂಟೆಂಟ್ಗಾಗಿ ಇಂಜಿನ್ ಟಾಕ್ಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಈ ವಿಡಿಯೋಗೂ ಒಂದು ಲೈಕ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಕಾರ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಆ ಕಾರ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನೇನಾದರೂ ಯೂಟ್ಯೂಬ್ ನಿಮಗೆ ಅನಿಸೋ ಪ್ರಕಾರ ನಾವು ಏನೆಲ್ಲ ಅಪ್ಡೇಟ್ಸ್ ಮಾಡ್ಬೋದು, ನಾವಿನ್ನು ವೀಡಿಯೋನಲ್ಲಿ ಯಾವ ಥರ ಇನ್ಕ್ರೀಸ್ ಮಾಡ್ಬೋದು, ಏನೆಲ್ಲ ಡೀಟೇಲ್ಸ್ ಇನ್ಕ್ಲೂಡ್ ಮಾಡಬೇಕು. ಸೊ ತುಂಬ ಜನ ಕಾರ್ ಎಂತೂಸಿಯಸ್ ಇರ್ತಾರೆ, ಅವ್ರಿಗೆ ಬೇರೆ ಬೇರೆ ಡೀಟೇಲ್ಸ್ ಗೊತ್ತಿರುತ್ತೆ. ಆ ಡೀಟೇಲ್ಸ್ನ ತಗೊಬಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಯಾಕಂದರೆ ಅದು ನೆಕ್ಸ್ಟ್ ನಾವು ವೀಡಿಯೋ ಮಾಡಬೇಕಾದ್ರೆ ನಮಗದು ಹೆಲ್ಪ್ಫುಲ್ ಆಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್. ಯುವ ವಿಖ್ಯಾತ್ ಇಸ್ ಸೈನಿಂಗ್ ಆಫ್. ಬಾಯ್ ಬಾಯ್.